ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಹಾಗೂ ಶ್ರೀರಾಮುಲು ಇವರಿಬ್ಬರ ಮೇಲೆ ಈಗ ತನಿಖಾಸ್ತ್ರ ಪ್ರಯೋಗವಾಗುವಂತೆ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಇದೆ. ಸೊ ಕ್ಯಾಬಿನೆಟ್ನಲ್ಲಿ ಈ ಯೋಚನೆಯನ್ನ ಈಗ ಸರ್ಕಾರ ಮಾಡ್ತಾ ಇದೆ. ಸೊ ಕೋವಿಡ್ ಅಕ್ರಮದ ಬಗ್ಗೆ ತನಿಖೆಗೆ ಸರ್ಕಾರ ಒಪ್ಪಿಸುತ್ತಾ ಯಡಿಯೂರಪ್ಪ ಮತ್ತು ರಾಮುಲು ಸುಧಾಕರ್ ವಿರುದ್ಧ ತನಿಖಾಸ್ತ್ರವನ್ನ ಪ್ರಯೋಗ ಮಾಡುತ್ತಾ ಇಂದಿನ ಸಂಪುಟ ಸಭೆಯಲ್ಲಿ ನಿರ್ಧಾರವಾಗುತ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತಾ ಇದೆ. ಸೊ ಹಾಗಾಗಿ ಇವತ್ತು ಈ ನಿರ್ಧಾರವನ್ನು ಕೈಗೊಳ್ತಾರಾ ಅಥವಾ ಇಲ್ವಾ? ಗೃಹ ಸಚಿವರು ಹೇಳೋ ರೀತಿಯಲ್ಲಿ ಇನ್ನೂ ಸಬ್ ಕಮಿಟಿನೇ ರಚನೆ ಆಗಿಲ್ಲ, ಅದು ಬರಲ್ಲ ಇವತ್ತು ಅಂತ ಹೇಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಬರುತ್ತಾ ಇಲ್ವಾ ಅನ್ನುವಂಥದ್ದು ಈಗ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಸೊ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಆರಂಭವಾಗಿದೆ. ಇವತ್ತಿನ ಈ ಸಭೆಯಲ್ಲಿ ಕೊರೋನಾ ಸಂದರ್ಭದಲ್ಲಿ ಆದಂತಹ ಭ್ರಷ್ಟಾಚಾರದ ಆರೋಪವನ್ನು ಏನು ಕಾಂಗ್ರೆಸ್ ಮಾಡ್ತಾ ಇದೆ, ಆ ನಿಟ್ಟಿನಲ್ಲಿ ತನಿಖೆಯನ್ನು ಏನು ಮಾಡಿಸ್ತಾರಾ ಅಥವಾ ಇಲ್ವಾ? ನ್ಯಾಯಮೂರ್ತಿ ಕುನ್ಹಾ ಅವರ ಕಮಿಟಿ ಈಗ ಕೊಟ್ಟಂತಹ ವರದಿ ಏನಿದೆ, ಮಧ್ಯಂತರ ವರದಿ, ಅದರ ಆಧಾರದ ಮೇಲೆ ಈಗ ತನಿಖೆಗೆ ಶಿಫಾರಸು ಮಾಡೋಕ್ಕೆ ಸರ್ಕಾರ ಮುಂದಾಗುತ್ತೆ ಅಂತ ಹೇಳ್ತಾ ಇದ್ರು. ಮುಂದಾಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ನೋಡಬೇಕು. ಇನ್ನೊಂದು ಕಡೆಗೆ ಗೃಹ ಸಚಿವರು ಹೇಳ್ತಾ ಇದ್ರು ಇವತ್ತು ಆಗಲಿಕ್ಕಿಲ್ಲ, ಇವತ್ತು ಬೇರೆ ವಿಚಾರಗಳಿದ್ದೇವೆ ಅಂತೇಳಿ. ಸೊ ಇವತ್ತು ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಸಚಿವ ಸಂಪುಟ ಸಭೆ ಈಗ ಆರಂಭವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಪ್ರಾಸಿಕ್ಯೂಷನ್ ಸಮರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇವತ್ತಿನ ಕ್ಯಾಬಿನೆಟ್ನಲ್ಲಿ ಇದು ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಥವಾ ಪೂರ್ಣ ವರದಿ ಬರುವವರೆಗೂ ಕೂಡ ಕಾಯಕ್ಕೆ ನಿರ್ಧಾರವನ್ನು ಮಾಡ್ತಾರೆ? ಏನಿದೆ ಅಪ್ಡೇಟ್ಸ್? ಕಾರಣ ಗೃಹ ಸಚಿವರು ಹೇಳ್ತಾ ಇದ್ದಿದ್ದು ಇನ್ನು ಕ್ಯಾಬಿನೆಟ್ನ ಸಬ್ ಕಮಿಟಿನೇ ಇದಕ್ಕೆ ರಚನೆ ಮಾಡಿಲ್ಲ, ಸೊ ಇವತ್ತು ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಈಗಾಗಲೇ ಕ್ಯಾಬಿನೆಟ್ ಕಪ್ ಸಮಿತಿ ರಚನೆ ಆಗಿದೆ. ಸಬ್ ಕಮಿಟಿ ರಚನೆಯಾಗಿ ಕಳೆದ ಕ್ಯಾಬಿನೆಟ್ನಲ್ಲೇ ಕೂಡ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ರು. ಜೊತೆಗೆ SIT ಕೂಡ ರಚನೆ ಮಾಡಿದ್ದಾರೆ. ಆದರೆ SIT ರಚನೆ ಯಾರ ನೇತೃತ್ವದಲ್ಲಿ ಅನ್ನೋದು ಆಗಿಲ್ಲ, ಅದಕ್ಕೆ ಕ್ಯಾಬಿನೆಟ್ಗೆ ಒಪ್ಪಿಗೆ ಸಿಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದು ಕುನ್ನಾ ಅವರ ವರದಿಯ ಶಿಫಾರಸುಗಳೇನಿದೆ, ಆ ಶಿಫಾರಸುಗಳನ್ನು 1 by 1 ಒಂದು ರೀತಿಯಲ್ಲಿ ತನಿಖೆಗೆ ವಹಿಸಬೇಕು ಅಥವಾ ಬಂಚಲ್ಲಿ ಅಂದ್ರೆ ಎಲ್ಲಾ ರೀತಿಯ ಆರೋಪ ಪ್ರಕರಣಗಳನ್ನು ಒಂದೇ ಕಡೆ ಬಂಚಲ್ಲಿ SITಗೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸರ್ಕಾರ ಡಿಸೈಡ್ ಮಾಡಿಲ್ಲ. ಹಾಗಾಗಿ ಆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ನೀವು ಹೇಳದಂತೆ ಪರಮೇಶ್ವರ್ ಅವರು ಕೂಡ ಒಂದು ಕ್ಯಾಬಿನೆಟ್ ಕಪ್ ಸಮಿಟಿಲಿ ಇದ್ದಾರೆ. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆಯಾಗಿರ್ತಕ್ಕಂಥ ಕ್ಯಾಬಿನೆಟ್ ಕಪ್ ಸಬ್ ಕಮಿಟಿಯಲ್ಲಿ ಒಂದು ಪರಮೇಶ್ವರ್ ಅವರು ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಕೆಲ ಸಚಿವರು ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಚರ್ಚೆ ಮಾಡಿ ಆಗ್ಬೇಕಾಗತ್ತೆ. ಈಗಾಗಲೇ ಒಂದು ಮೀಟಿಂಗ್ ಆಗಿದೆ, ಹಾಗಾಗಿ 2ನೇ ಮೀಟಿಂಗು ಉಪಚುನಾವಣೆ ಬಳಿಕ ನಾವು ಮಾಡ್ತೇವೆ ಅಂತ ಕೂಡ ಹೇಳಿದ್ರು. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಯಡಿಯೂರಪ್ಪ ಮತ್ತೆ ಶ್ರೀರಾಮುಲು ಅವರ ವಿರುದ್ಧ ಒಂದು ಕೇಳಿ ಬಂದಿರತಕ್ಕಂಥ ಆರೋಪ ಏನಿದೆ, 14 ಕೋಟಿ ಅಕ್ರಮ ಆಗಿದೆ, ಒಂದು 3 ಲಕ್ಷ PPE ಕಿಟ್ ಅನ್ನ ಒಂದು ತರಿಸಿರುವಂತಹ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಡೊಮೆಸ್ಟಿಕ್ ಆಗಿ ಅವೈಲಬಿಲಿಟಿ ಇದ್ರೂ ಕೂಡ ಚೀನಾದ ಕಂಪನಿಗಳಿಂದ ತರಿಸ್ಕೊಂಡಿದ್ರು ದುಬಾರಿ ವೆಚ್ಚಕ್ಕೆ, ಅಂದ್ರೆ 2,000ಕ್ಕೂ ಹೆಚ್ಚು ವೆಚ್ಚವನ್ನು ಕೂಡ ಕೊಟ್ಟು ಅನ್ನೋದನ್ನ ಆರೋಪ ಏನಿದೆ, ಅದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅವರು ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಕುನ್ನಾ ಅವರ ವರದಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗೇ ಆಗುತ್ತೆ, ಆದ್ರೆ ಮುಂದಿನ ಕ್ರಮ ಏನು ಅನ್ನೋದ್ರ ಬಗ್ಗೆ ಕೂಡ ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಮಾಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ಏನಾದರೂ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಕಾಯ್ದೇನೆ ಎಲ್ಲೋ ಒಂದ್ ಕಡೆ ಇಲ್ಲೇ ಆ ಒಂದು ರೀತಿಯಲ್ಲಿ ಆ ಒಂದು ತನಿಖೆಗೆ ಕೊಡೋಣ ಅಂತ ಹೇಳೋದಾದ್ರೆ ಖಂಡಿತವಾಗಿ ಕೂಡ ಇವತ್ತೇ ಯಡಿಯೂರಪ್ಪ ಮತ್ತೆ ಶ್ರೀರಾಮುಲು ಅವರ ವಿರುದ್ಧ ತನಿಖಾಸ್ತ್ರವನ್ನು ಕೊಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಬಂಚ್ ಮಾಡಿ ಎಲ್ಲವನ್ನೂ ಕೂಡ ಕೊಡ್ತೀವಿ ಅಂದ್ರೆ ಅದು ಸುಧಾಕರ್ ಅವರು ಕೂಡ ಆರೋಗ್ಯ ಸಚಿವರಾಗಿದ್ರು. ಹಾಗಾಗಿ ಅವರ ವಿರುದ್ಧವೂ ಕೂಡ ತನಿಖೆಯನ್ನು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಕ್ಯಾಬಿನೆಟ್ನಲ್ಲಿ ಸಚಿವರ ಅಭಿಪ್ರಾಯ ಮತ್ತೆ ಮುಖ್ಯಮಂತ್ರಿಗಳು ಏನು ಅಭಿಪ್ರಾಯ ಕೊಡ್ತಾರೆ ಅದರ ಆಧಾರದ ಮೇಲೆ ಎಲ್ಲವೂ ಕೂಡ ನಿಂತಿದೆ ಅಂತ ಹೇಳ್ಬೋದು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.